ಹಲೋ ಗಾಯ್ಸ್, ವೆಲ್ಕಮ್ ಟು ಲೋಬೋಸ್ ಕುಕಿಂಗ್ ಚಾನೆಲ್. ಇವತ್ತು ನಾನು ಚಿಕನ್ 65 ಫ್ರೈಡ್ ರೈಸ್ ಮಾಡಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೇನೆ. ಸೊ ಇದನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಂತ ನೋಡ್ಕೊಂಡು ಬರೋಣ. ಚಿಕನ್ ಟಿಕ್ಕಾ ಫ್ರೈಡ್ ರೈಸ್ ಮಾಡಲಿಕ್ಕೆ ನಾನು 2 ಪೀಸಷ್ಟು ಚಿಕನ್ ಬ್ರೆಸ್ಟನ್ನು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಡ್ರೈನ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಚಿಕನ್ ಬ್ರೆಸ್ಟ್ ಮರಿನೇಟ್ ಮಾಡಲಿಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ 1 ಸ್ಪೂನಷ್ಟು ಹಾಕಿದ್ದೇನೆ. ಸ್ವಲ್ಪ ಅರಸಿನ ಪೌಡರ್ ಅಥವಾ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿದ್ದೇನೆ. ಸ್ವಲ್ಪ ಮಿಕ್ಸ್ಡ್ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀನಿ, 1-2 ಚಮಚದಷ್ಟು. ಮತ್ತು ಕುಮಿನ್ ಸೀಡ್ ಪೌಡರನ್ನು ಆ್ಯಡ್ ಮಾಡ್ತೀನಿ, ಅಂದಾಜು ಪ್ರಮಾಣದಷ್ಟು. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆಯೇ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ತೇನೆ. ಮತ್ತು ನಾನು ಲೆಮನ್ ಜ್ಯೂಸ್ನ ಬದಲಿಗೆ ನಾನು ಕರ್ಡನ್ನು ಯೂಸ್ ಮಾಡ್ತೇನೆ. ಬೇಕಾದರೆ ಲೆಮನ್ ಜ್ಯೂಸನ್ನು ಸಹ ಆ್ಯಡ್ ಮಾಡ್ಬೋದು, ಆಪ್ಷನಲ್. ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ತೇನೆ ಮತ್ತು ಪೀಸಸನ್ನು ಮ್ಯಾರಿನೇಟ್ ಮಾಡಿ ಇಡ್ತೇನೆ ನಿಯರ್ಲಿ 1 ಅವರ್ ತನಕ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚಿಕನಿಗೆ ಆ್ಯಡ್ ಮಾಡಿ ನಾನು ಮ್ಯಾರಿನೇಟ್ ಮಾಡಿ ಒಂದು ಬೌಲಲ್ಲಿ ಕವರ್ ಮಾಡಿ ಇಟ್ಟಿದ್ದೇನೆ. ಆಫ್ಟರ್ 1 ಅವರ್ ನಂತರ ನಾವು ಅದನ್ನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡಿ ಇಡೋಣ. ನಾನಿಲ್ಲಿ ಫ್ರೈಡ್ ರೈಸಿಗೆ ಆ್ಯಡ್ ಮಾಡಲಿಕ್ಕೆ ಜಿಂಜರ್ ಮತ್ತು ಗಾರ್ಲಿಕನ್ನು ಚಾಪ್ ಮಾಡಿಟ್ಟಿದ್ದೇನೆ. ಹಾಗೆಯೇ ರೆಡ್ ಬೆಲ್ ಪೆಪ್ಪರ್, ಗ್ರೀನ್ ಬೆಲ್ ಪೆಪ್ಪರ್ ಮತ್ತು ಗ್ರೀನ್ ಚಿಲ್ಲಿ ಇದನ್ನು ಕಟ್ ಮಾಡಿದ್ದೇನೆ. ಹಾಗೆಯೇ ನಾನು ಸ್ಪ್ರಿಂಗ್ ಆನಿಯನನ್ನು ಸಹ ಕಟ್ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ ನಾನು ಸ್ವಲ್ಪ ಕ್ಯಾರೆಟನ್ನು ಸ್ಲೈಸ್ ಮಾಡಿ ಸಪೂರವಾಗಿ ಸ್ಲೈಸ್ ಮಾಡಿ ಇಟ್ಟಿದ್ದೇನೆ. ಇವಾಗ 1 ಅವರ್ ಮೇಲೆ ಇಟ್ಟಂಥ ಮ್ಯಾರಿನೇಟ್ ಮಾಡಿ ಇಟ್ಟಂಥ ಚಿಕನನ್ನು ನಾನೀಗ ಪ್ಯಾನಿಗೆ ಬಿಸಿ ಎಣ್ಣೆಯಲ್ಲಿ ನಾನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಪ್ಯಾನಲ್ಲಿ ನಾನು ಎಣ್ಣೆ ಇಟ್ಟಿದ್ದೇನೆ, ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ನಾನು ಸ್ವಲ್ಪ ಪೀಸಸನ್ನು ಎಣ್ಣೆಗೆ ಬಿಟ್ಟು ಕಾಯಿಸ್ತೇನೆ. ಸೊ ಇವಾಗ ಸ್ವಲ್ಪ ಪೀಸಸನ್ನು ನಾನು ಎಣ್ಣೆಗೆ ಬಿಟ್ಟಿದ್ದೇನೆ. ಉಳಿದ ಪೀಸಸನ್ನು ಇನ್ನೊಂದು ರೌಂಡಲ್ಲ ನಾನು ಹಾಕಿ ಫ್ರೈ ಮಾಡ್ತೇನೆ. ಇದು ಸರಿಯಾಗಿ ಫ್ರೈ ಆಗೋವರೆಗೆ 2 ಸೈಡ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಫೈನಲಿ ಎಲ್ಲ ಚಿಕನನ್ನು ನಾನು ಫ್ರೈ ಮಾಡಿ ಒಂದು ಟಿಶ್ಯೂ ಪೇಪರ್ ಒಳಗೆ ಹಾಕಿ ಇಟ್ಟಿದ್ದೇನೆ. ಆವಾಗ ಎಲ್ಲ ಎಣ್ಣೆ ಎಲ್ಲ ಅದಕ್ಕೆ ಹೀರ್ಕೊಂಡಿದೆ. ಹಾಗೆ ಚಿಕನ್ ಒಳ್ಳೆ ರೀತಿ ಫ್ರೈ ಆಗಿದೆ, ಅದರೊಟ್ಟಿಗೆ ಕರಿ ಲೀವ್ಸ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈಡ್ ರೈಸ್ಗೆ ಹಾಕಲಿಕ್ಕೆ ನಾನು 3 ಇಡೀ ಮೊಟ್ಟೆಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ತೇನೆ. ಹಾಗೆಯೇ ಸ್ವಲ್ಪ ಪೆಪ್ಪರನ್ನು ಅಥವಾ ಕರಿಮೆಣಸನ್ನು ಸಹ ಸೇರಿಸ್ತೇನೆ. ಹಾಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಮಾಡಿ ನಾನು ಕವಲಿಯಲ್ಲಿ ಅದನ್ನು ಫ್ರೈ ಮಾಡ್ತೇನೆ. ಫ್ರೈ ಮಾಡಿ ಸಪರೇಟ್ ಆಗಿ ಇಡಬೇಕು. ಇವಾಗ ನಾನು ಅದೇ ಪ್ಯಾನಲ್ಲಿ ಮಿಕ್ಸ್ ಮಾಡಿಟ್ಟಂತಹ 3 ಎಗ್ಗನ್ನು ನಾನು ಸಾಲ್ಟ್ ಮತ್ತು ಪೆಪ್ಪರನ್ನು ಆ್ಯಡ್ ಮಾಡಿದ್ದೇನೆ. ಅದನ್ನು ಅದೇ ಪ್ಯಾನಿಗೆ ಹಾಕಿ ನಾನು ಫ್ರೈ ಮಾಡ್ತೀನಿ. ನೋಡಿ, ಇವಾಗ ಎಗ್ ಫ್ರೈ ಆಗಿದೆ. ಇದನ್ನು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಇನ್ನೊಂದು ಸ್ಟೆಪ್ಪಿಗೆ ನಾನು ಪ್ಯಾನಲ್ಲಿ ಸ್ವಲ್ಪ ಕೊಕೊನಟ್ ಎಣ್ಣೆಯನ್ನು ಹಾಕಿದ್ದೇನೆ. ಹಾಗೆಯೇ ಅದಕ್ಕೆ ನಾನು ಚಾಪ್ ಮಾಡಿಟ್ಟಂತಹ ಗಾರ್ಲಿಕ್ ಮತ್ತು ಜಿಂಜರನ್ನು ಆ್ಯಡ್ ಮಾಡಿ ಫ್ರೈ ಮಾಡ್ತೇನೆ. ಸರಿಯಾಗಿ ಫ್ರೈ ಆಗ್ತಾ ಇರಬೇಕು. ಫ್ರೈ ಆಗ್ತಾ ಇರುವಾಗ ನಾನು ಇನ್ನೊಂದು ಸೈಡಲ್ಲಿ ಕಟ್ ಮಾಡಿಟ್ಟಂತಹ ಎಲ್ಲ ರೀತಿಯ ಕ್ಯಾಪ್ಸಿಕಮ್ ಅಥವಾ ಬೆಲ್ ಪೆಪ್ಪರನ್ನು ಆ್ಯಡ್ ಮಾಡ್ತೇನೆ. ಹಾಗೆಯೇ ಸ್ವಲ್ಪ ಕಟ್ ಮಾಡಿಟ್ಟಂಥ ಕ್ಯಾರೆಟನ್ನು ಸಹ ಮಿಕ್ಸ್ ಮಾಡ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸರಿಯಾಗಿ ಫ್ರೈ ಆಗಬೇಕು. ಇವಾಗೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೈ ಆಗ್ತಾ ಇದೆ. ಸ್ವಲ್ಪ ನಾನು ನೀರು ಸೇರಿಸ್ತೇನೆ, ಯಾಕೆಂದರೆ ತುಂಬ ಡ್ರೈ ಆಗ್ತಾ ಇದೆ. ಸ್ವಲ್ಪ 1 ಕಾಲು ಕಪ್ಪಷ್ಟು ನೀರು ಸೇರಿಸ್ತೇನೆ. ಹಾಗೆಯೇ ಸ್ವಲ್ಪ ಫ್ರೈ ಆಗ್ತಾ ಬಂದಿದೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಸಾಲ್ಟನ್ನು ಅಥವಾ ಉಪ್ಪನ್ನು ಆ್ಯಡ್ ಮಾಡ್ತೇನೆ. ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿದ್ದೇನೆ. ಮಿಕ್ಸ್ ಮಾಡ್ತೇನೆ.
ಇವಾಗ ನಾನು ಸ್ವಲ್ಪ ಸೋಯಾ ಸಾಸನ್ನು ಆ್ಯಡ್ ಮಾಡ್ತೇನೆ. ಸ್ವಲ್ಪ ರೆಡ್ ಚಿಲ್ಲಿ ಪೇಸ್ಟ್ ಅನ್ನು ಸಹ ಆ್ಯಡ್ ಮಾಡಿದ್ದೇನೆ. ಮಿಕ್ಸ್ ಸೋಯಾ ಸಾಸ್ ಮತ್ತೆ ಚಿಲ್ಲಿ ಸಾಸನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇವಾಗ ಫೈನಲಿ ನಾನು ಫ್ರೈ ಮಾಡಿಟ್ಟಂತಹ ಎಗ್ ಅನ್ನು ಸೇರಿಸ್ತೇನೆ. ಹಾಗೆಯೇ ಚಿಕನ್ ಅನ್ನು ಸಹ ಸೇರಿಸ್ತೇನೆ. ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಫೈನಲಿ ನಾನು ಬೇಯಿಸಿಟ್ಟಂತ ರೈಸ್ ಅಥವಾ ಬಾಯ್ಲ್ ಮಾಡಿಟ್ಟಂತಹ ಬಾಸ್ಮತಿ ರೈಸ್ ಅನ್ನು ಸಹ ಮಿಕ್ಸ್ ಮಾಡ್ತೇನೆ. ಹಾಗೇನೆ ಎಲ್ಲ ರೈಸ್ ಅನ್ನು ಒಟ್ಟಿಗೆ, ಎಲ್ಲ ಐಟಮ್ಸ್ ಅನ್ನು ಒಟ್ಟಿಗೆ ಮಿಕ್ಸ್ ಮಾಡ್ತೇನೆ. ಇಂಗ್ರೀಡಿಯೆಂಟ್ಸ್ಗಳು ಮಿಕ್ಸ್ ಮಾಡಿ ಆದ್ಮೇಲೆ ನಾನೊಂದು 2 ನಿಮಿಷದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಮತ್ತೆ ಫ್ಲೇಮನ್ನು ಆಫ್ ಮಾಡ್ತೇನೆ. ಇವಾಗೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನಾನು ಮಿಕ್ಸ್ ಮಾಡಿದ್ದೇನೆ ಚೆನ್ನಾಗಿ. ಸೊ ಫೈನಲಿ ನಾನು ಫ್ಲೇಮ್ ಆಫ್ ಮಾಡಿದ್ದೇನೆ. ಇಲ್ಲಿ ಚಿಕನ್ 65 ಫ್ರೈಡ್ ರೈಸ್ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ನಿಮಗೆ ನನ್ನ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.